ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವೆಸ್ಟರ್ನ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಾನು ಸ್ಯಾರಿಗೆ ಮೇಕಪ್ ಮಾಡಿ ತೋರಿಸಿದ್ದೆ ಯಾವ ರೀತಿ ನಾನು ಸ್ಯಾರಿಯಲ್ಲಿ ವೇರ್ ಮಾಡಿದಾಗ ಮೇಕಪ್ ಮಾಡ್ತೀನಿ ಅಂತ. ಸೊ ಇವತ್ತೊಂದು ವೆಸ್ಟರ್ನ್ ಟಾಪ್ ವೇರ್ ಮಾಡಿದ್ದೀನಿ. ಇವಾಗ ಯಾವ ರೀತಿ ಮೇಕಪ್ನ ಸಿಂಪಲಾಗಿ ಕ್ರಿಯೇಟ್ ಮಾಡ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಒಂದು ಬರ್ಡೇ ಪಾರ್ಟಿ ಇತ್ತು. ಒಂದು 6 o'clock ಅಷ್ಟರಲ್ಲಿ, 6:30 ಅಷ್ಟರಲ್ಲಿ ರೀಚ್ ಆಗಬೇಕಾಗಿತ್ತು. ಸೊ ಒಂದು 5 o'clock ಹಂಗೆ ರೆಡಿ ಆಗ್ತಾ ಇದ್ದೀನಿ ನಾನು. ಈವ್ನಿಂಗ್ ಆಗಿದೆ. ಸೊ ಫಸ್ಟಿಗೆ ಮುಖ ಫೇಸ್ ವಾಶ್ ಒಂದು ಮಾಡಿದ್ದೀನಿ ಅಷ್ಟೇ. ಅದಾದಮೇಲೆ ಸೆರಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಪಾಂಡ್ಸ್ ಅವ್ರದ್ದು ಬ್ಲೂ ಕಲರ್ದು ಸೆರಮ್ಮು. ಆ್ಯಕ್ಚುಲಿ ತುಂಬ ಹೈಡ್ರೇಟಿಂಗ್ ಆಗಿದೆ ಆ್ಯಂಡ್ ಡ್ರೈ ಸ್ಕಿನ್ ಅವ್ರಿಗಂತೂ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ. ನಿಮಗೆ ಓಪನ್ ಪೋರ್ಸ್ ಪ್ರಾಬ್ಲಮ್ ಇದ್ರೂ ಈ ಸೆರಮಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡಿ ನೋಡಿ. ಜಸ್ಟ್ 7 ಡೇಸಲ್ಲೇ ನಿಮಗೆ ರಿಸಲ್ಟ್ಸ್ ಗೊತ್ತಾಗ್ತಾ ಹೋಗುತ್ತೆ. ಇದರಲ್ಲಿ ಪಿಂಕ್ ಕಲರ್ನ ನಾನು ಯೂಸ್ ಮಾಡ್ತಾ ಇದ್ದೆ, ಬಟ್ ಬ್ಲೂ ಇನ್ನೂ ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅರೌಂಡ್ 299 ಏನೋ ಸಮಥಿಂಗ್ ಇದು. ತುಂಬ ಚೆನ್ನಾಗಿದೆ ಸೆರಮ್ಮು, ಯೂಸ್ ಮಾಡಬಹುದು. ಸೊ ಡ್ರೈ ಸ್ಕಿನ್ ಅವ್ರಿಗಂತೂ ಬೆಸ್ಟ್. ಸೊ ಅದು ಸ್ವಲ್ಪ ಒಣಗ್ಲಿಕ್ಕೆ ಬಿಟ್ಟು ಅದಾದಮೇಲೆ ನಾನು ಅದ್ರ ಮೇಲೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮಾಯ್ಶ್ಚರೈಸರ್ ನಿಮಗೆ ಗೊತ್ತಿದೆ ಅಲ್ವಾ, ಆ್ಯಸ್ ಯೂಶುವಲ್ ಪಾಂಡ್ಸಿಂದು ಹೈಲೋರಾನಿಕ್ ಜೆಲ್ ಇದು. ಸೊ ಜೆಲ್ ಬೇಸಲ್ಲಿರುತ್ತೆ, ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ, ತುಂಬಾ ಈಸಿಯಾಗಿ ಸ್ಕಿನ್ನಲ್ಲಿ ಇದು ಅಬ್ಸರ್ವ್ ಆಗುತ್ತೆ ಮತ್ತು ಯಾವುದೇ ರೀತಿ ಜಿಡ್ಡಾಗಿ ಏನೂ ಅನಿಸೋದಿಲ್ಲ. ಸೊ ಮಾಯ್ಶ್ಚರೈಸರ್ ಹಚ್ಚೋದಕ್ಕೆ ಒಂದು ಬೇಜಾರು ಏನಪ್ಪ ಅಂತಂದರೆ ಒಳ್ಳೆ ಎಣ್ಣೆ ಹಚ್ಚಿದಂಗೆ ಕಾಣ್ತಾ ಇರುತ್ತೆ, ಬಟ್ ಇದು ತುಂಬಾ ಚೆನ್ನಾಗಿ ಸೆಟ್ ಆಗಿಬಿಡುತ್ತೆ, ಯಾವುದೇ ರೀತಿ ಆಯಿಲಿ ಅನಿಸೋದಿಲ್ಲ. ಸೊ ನೆಕ್ಸ್ಟು ಲಿಪ್ಸ್ನ ಹೈಡ್ರೇಟ್ ಮಾಡಲಿಕ್ಕೆ ನಾನು ಮಾರ್ಸ್ ಅವ್ರದ್ದು ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಅಷ್ಟೇ ಚೆನ್ನಾಗಿ ಲೈಟ್ ಪಿಂಕ್ ಕಲರ್ ಬರುತ್ತೆ, ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ನಾನು ಡೈಲಿ ಕ್ರೀಮ್ ಹಚ್ತಾ ಇದ್ದೀನಿ. ನೀವು ಫೌಂಡೇಶನ್ ಮತ್ತು ಇದನ್ನು ಮಿಕ್ಸ್ ಮಾಡಿಕೊಂಡೇ ಹಚ್ಕೋಬಹುದು, ಬಟ್ ನನಗೆ ಅದರದ್ದು ಎರಡರದ್ದು ಥಿಕ್ನೆಸ್ ಚೆನ್ನಾಗಿ ಬ್ಲೆಂಡ್ ಆಗಲ್ಲ, ಮಿಕ್ಸ್ ಆಗಲ್ಲ ಅಂತ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಸೊ ಪಾಂಡ್ಸ್ ವೈಟ್ ಬ್ಯೂಟಿ ಒಳ್ಳೆ ಶೈನಿಂಗ್ ಕೊಡುತ್ತೆ ಮತ್ತು ಗ್ಲಾಸಿ ಲುಕ್ ಕ್ರಿಯೇಟ್ ಮಾಡಲಿಕ್ಕೂ ಇದು ಹೆಲ್ಪ್ ಮಾಡುತ್ತೆ. ನೀವು ಡೈಲಿ ಮೇಕಪ್ ಮಾಡೋರು ಇಷ್ಟಕ್ಕೆ ಡೇ ಕ್ರೀಮ್ವರೆಗೂ ಯೂಸ್ ಮಾಡಿ ಬಿಡ್ಬೋದು. ನೀವು ಯಾವ್ದಾದ್ರು ಪಾರ್ಟಿ ಅಥವಾ ಸ್ಪೆಷಲ್ ವೆಕೇಷನಲ್ಲಿ ರೆಡಿ ಆಗ್ತಿದ್ದೀರಾ ಅಂತಂದರೆ ಸೊ ಕಂಟಿನ್ಯೂ ಈ ವಿಡಿಯೋನ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಿದ್ದೀನಿ ಅದನ್ನು ಯೂಸ್ ಮಾಡ್ಬೋದು. ಸೊ ಪಾಂಡ್ಸ್ ವೈಟ್ ಬ್ಯೂಟಿ ಆದಮೇಲೆ ನಾನು ಪಾಂಡ್ಸ್ BB ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಫೌಂಡೇಶನ್, ಕನ್ಸಿಲರ್ ಮತ್ತು ಸನ್ಸ್ಕ್ರೀನ್ ಎಲ್ಲ ಥರನೂ ವರ್ಕ್ ಮಾಡುತ್ತೆ. ತುಂಬ ಚೆನ್ನಾಗಿ ಕವರೇಜ್ ಕೊಡುತ್ತೆ. ಎಷ್ಟು ಚೆನ್ನಾಗಿ ಕವರೇಜ್ ಕೊಡುತ್ತೆ ಅಂತ ನೀವೇ ನೋಡಿ. ಕಲೆಗಳು ಮತ್ತು ಅನ್ಇವನ್ ಸ್ಕಿನ್ ಇರುತ್ತೆ, ಪಿಗ್ಮೆಂಟೇಷನ್ ಇರುತ್ತೆ, ತುಟಿ ಪಕ್ಕದಲ್ಲೆಲ್ಲ ಕಪ್ಪಗಿರುತ್ತಲ್ವ, ಸೊ ಅದೆಲ್ಲ ನೀಟಾಗಿ ಈವನಾಗಿ ಕವರ್ ಆಗುತ್ತೆ. ನಾನು ಇದನ್ನು ಸ್ಪಾಂಜ್ಗಿಂತ ಕೈಯಲ್ಲೇ ಚೆನ್ನಾಗಿ ಬ್ಲೆಂಡ್ ಮಾಡ್ತೀನಿ. ನನಗೆ ಕೈಯಲ್ಲಿ ಮಾಡಿದ್ರೇ ಕಂಫರ್ಟು. ನೋಡಿ ಎಷ್ಟು ಚೆನ್ನಾಗಿ ಕವರೇಜ್ ಕೊಡ್ತಿದೆ ಅಂತ. ನನಗೆ ಅಮ್ಮ ಕಲೆಗಳಿದೆ ಸ್ವಲ್ಪ, ಅದೊಂದು ಕವರ್ ಆಗಲ್ಲ ಅಷ್ಟೇ. ಇನ್ನು ಬಾಕಿ ಸಣ್ಣ ಪುಟ್ಟ ಚಿಕ್ಕ ಚುಕ್ಕಿ ಇರೋದು ಎಲ್ಲ ನೀಟಾಗಿ ಕವರ್ ಆಗುತ್ತೆ ಈ ಪಾಂಡ್ಸ್ BB ಕ್ರೀಮಿಂದ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅದಲ್ದಲೇ ನೆಕ್ಸ್ಟ್ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ. ಇದು ಮಾರ್ಸ್ ಅವ್ರದ್ದು ಕಾಂಪ್ಯಾಕ್ಟು. ಇದರಲ್ಲಿ 2 ಥರ ಬರುತ್ತೆ, ಮ್ಯಾಟ್ ಫಿನಿಶ್ ಮತ್ತು ಗ್ಲಿಟರಿ. ಸೊ ನಾನು ಈಗ ನೈಟ್ ಟೈಮ್ ಫಂಕ್ಷನ್ಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಗ್ಲಿಟ್ರಿ ಆಗಿರೋದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ಸ್ನೆಲ್ಲ ನಾನು ಕಾಂಪ್ಯಾಕ್ಟಲ್ಲೇ ಕವರ್ ಮಾಡ್ತೀನಿ. ನೋಡಿ, ಈ ಥರ ಯಾವತ್ತೂ ನೀವು ಮೇಕಪ್ ಮಾಡುವಾಗ ನೆಕ್ ಏರಿಯಾ ಮತ್ತು ಕಿವಿನ ಮರಿಬಾರ್ದು. ಸೊ ಮುಖದ್ದೇ ಬೇರೆ ಕಲರು, ನೆಕ್ಕೆ ಬೇರೆ ಕಲರ್ ಕಾಣುತ್ತೆ. ಸೊ ಕಾಂಪ್ಯಾಕ್ಟಲ್ಲಿ ಈವನ್ ಆಗಿ ಎಲ್ಲ ಕಡೆ ನಾನು ಸೆಟ್ ಮಾಡ್ಕೋತಾ ಇದ್ದೀನಿ ನನ್ನ ಮೇಕಪ್ನ. ಸೊ ತುಂಬಾ ಚೆನ್ನಾಗಿದೆ. ಮಾರ್ಸ್ ಅವ್ರದ್ದು 350 390 ಏನೋ ಇತ್ತು, ಮರ್ತೋಗಿದೆ ನನಗೆ ಅದರದ್ದು ಪ್ರೈಸು. ಸೊ ಇದು ಈಗ ಐಬ್ರೋ ಫಿಲ್ ಮಾಡ್ತಾ ಇದ್ದೀನಿ. ಸೊ ಐಬ್ರೋ ಫಿಲ್ಲಿಗೆ ನಾನು ನಂದು ಸ್ವಲ್ಪ ಬ್ಲ್ಯಾಕಿಶೇ ಇದೆ ಐಬ್ರೋಸು. ಸ್ವಲ್ಪ ಎಲ್ಲೆಲ್ಲಿ ಒಂದೊಂದು ನನಗೆ ಹೇರ್ ಬೇಕು ಅನಿಸುತ್ತೆ, ಸೊ ಶೇಪ್ ಕೊಡೋದಕ್ಕೆ ಒಂದೊಂದು ಜಸ್ಟ್ ಲೈಟಾಗಿ ಸ್ಕೆಚ್ ಮಾಡ್ತೀನಿ. ನೋಡಿ, ನೀವು ಎಲ್ಲ ಮೇಕಪ್ ಮಾಡಿ ಐಬ್ರೋ ಫಿಲ್ ಮಾಡಲಿಲ್ಲ ಅಂದರೆ ನಿಮ್ಮ ಮೇಕಪ್ಪು ನೀಟಾಗಿ ಕಾಣೋದಿಲ್ಲ. ಸೊ ನೀವು ಐಬ್ರೋ ಫಿಲ್ ಮಾಡಿದ ತಕ್ಷಣ ಒಂದು ಡೆಫಿನಿಷನ್ ಬಂದ್ಬಿಡುತ್ತೆ, ಮುಖಕ್ಕಾಗಲಿ ಕಣ್ಣಿಗಾಗಲಿ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಐಲೈನರ್ ಮತ್ತು ಐಬ್ರೋ ಫಿಲ್ ಮಾಡೋದು ವೆರಿ ಇಂಪಾರ್ಟೆಂಟ್ ಇನ್ ಮೇಕಪ್ಪು. ನಿಮ್ಮ ಐಬ್ರೋಸ್ ಯಾವ ಥರ ಇದೆ ಅದನ್ನು ನೋಡಿಕೊಂಡು, ಸೊ ನಿಮ್ಗೆ ಎಲ್ಲೆಲ್ಲಿ ಹೇರ್
ಇಲ್ಲ ಅನಿಸುತ್ತೋ ಅಥವಾ ನೀಟಾಗಿ ಶೇಪ್ ಇಲ್ಲ ಅನಿಸುತ್ತೋ ಆ ಥರ ನೀವು ಶೇಪ್ ಮಾಡ್ಕೋಬೇಕು. ಸೊ ಇದು ಐ ಐ ಐ ಶ್ಯಾಡೋ ಪ್ಯಾಲೆಟಲ್ಲಿ ಇವತ್ತು ಪಿಂಕ್ ಕಲರ್ ತೊಗೊಳ್ತಾ ಇದ್ದೀನಿ ನಾನು. ನಾನು ಟಾಪ್ ಕಲರೇ ತೊಗೊಳ್ತಾ ಇದ್ದೀನಿ. ಸೊ ನಾನು ಈ ಟಾಪಿಗೆ ಒಂದು ಜೀನ್ಸ್ ವೇರ್ ಮಾಡಿದ್ದೀನಿ ಅಷ್ಟೇ. ನಾನು ಫೈನಲಲ್ಲಿ ಈ ಲುಕ್ನ ತೋರಿಸ್ತೀನಿ ಔಟ್ಫಿಟ್ನ. ಸೊ ಸಿಂಪಲಾಗಿ ಪಿಂಕ್ ಕಲರ್ನ ಒಂದೇ ಕಲರ್ ಯೂಸ್ ಮಾಡಿದ್ದೀನಿ ಇವತ್ತು. ಡಬಲ್ ಕಲರ್ ಆಗಲಿ ಗ್ಲಿಟರ್ ಆಗಲಿ ಏನೂ ಹಾಕಿಲ್ಲ. ಸೊ ಇದು ಮಾರ್ಸ್ ಅವ್ರದ್ದು ನೆಕ್ಸ್ಟ್ ಲಿಪ್ಸ್ಟಿಕ್ಕಿಗೆ ಔಟ್ಲೈನ್ ಕೊಡೋದಕ್ಕೆ ನಾನು ಮಾರ್ಸ್ ಅವ್ರದ್ದು ತೊಗೊಂಡಿದ್ದೀನಿ. ತುಂಬ ಜನ ಲಿಪ್ಸ್ಟಿಕ್ಕಿಂದು ಲಿಂಕ್ ಕೇಳಿದ್ರಿ. ಇದ್ರ ಶೇಡ್ ಬಂದು 05 ಮಾರ್ಸ್ ಅವ್ರದ್ದು. ತುಂಬಾ ಚೆನ್ನಾಗಿದ್ರೆ ನನಗೆ ಲಿಂಕ್ ಸಿಕ್ಕಿದ್ರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ಪ್ರಾಡಕ್ಟ್ಸಿಂದೆಲ್ಲ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇದೊಂದು ರೆಡ್ ಲಿಪ್ಸ್ಟಿಕ್ನ ಬ್ಲೆಂಡ್ ಮಾಡ್ತಿದ್ದೀನಿ ಮಧ್ಯದಲ್ಲಿ. ಸೊ ಲಿಪ್ಸ್ಟಿಕ್ ಒಂದು ನನಗೆ ರೆಡ್ ಅಥವಾ ಪಿಂಕ್ ಈ ಥರ ನ್ಯೂಡ್ ಕಲರ್ಸ್ಗಿಂತ ಸ್ವಲ್ಪ ಡಾರ್ಕ್ ಕಲರ್ಸೇ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಎರಡನ್ನು ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಈ ಥರ ಒಂದು ಬೇರೆ ಕಲರ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇನ್ನು ನನಗೆ ಐಲೈನರಿಗೆ ಬಂದರೆ ಲ್ಯಾಕ್ಮಿನೇ ನನಗೆ ಪರ್ಫೆಕ್ಟು. ಸೊ ಅದೇ ನನಗೆ ತುಂಬಾ ಡಾರ್ಕ್ ಆಗಿ ಯಾವ ಥರ ಬೇಕು ಆ ಥರ ವಿಂಗ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ನನಗೆ ಈ ಥರ ಬ್ರಷಿಂದೇ ನನಗೆ ಕಂಫರ್ಟ್ ಅನ್ಸೋದು. ನನಗೆ ತುಂಬ ವರ್ಷದಿಂದನೇ ನಾನು ಡಾರ್ಜ್ಲರ್ ಅವ್ರದ್ದೇ ಯೂಸ್ ಮಾಡ್ತಾ ಇರೋದು. ಡಾರ್ಜ್ಲರ್ ಅವ್ರದ್ದು ಐಲೈನರು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯಾವುದೇ ರೀತಿ ಕಣ್ಣಲ್ಲಿ ನೀರು ಬರೋದಾಗಲಿ ಇರಿಟೇಷನ್ ಆಗಲಿ ಏನೂ ಆಗೋದಿಲ್ಲ. ನಾನು ಲೆನ್ಸ್ ಹಾಕ್ಕೊಂಡಿದ್ರು ನೋಡಿ, ಲೆನ್ಸ್ ಹಾಕಿರ್ತೀನಿ ನಾನು, ಹಾಕಿದ್ರೂ ನಾನು ಐಲೈನರ್ನ ಡಿಫೈನ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಇರಿಟೇಷನ್ ಆಗಲಿ ಏನೇ ಆಗಲಿ ಆಗೋದಿಲ್ಲ. ಸೊ ಇವತ್ತು ಲೋವರ್ ಲೈನ್ ಮತ್ತು ಅಪ್ಪರ್ ಲೈನ್ ಎರಡೂ ಡಿಫೈನ್ ಮಾಡ್ತಾಯಿದ್ದೀನಿ. ಸೊ ಅಪ್ಪರ್ ಲೈನ್ನ ಮೊಬೈಲ್ ನೋಡಿಕೊಂಡು ಡಿಫೈನ್ ಮಾಡೋದಕ್ಕೆ ಆಗಲಿಲ್ಲ ಹಚ್ಕೊಳ್ಳೋದಕ್ಕೆ. ಸೊ ಮಿರರಲ್ಲಿ ಹಚ್ಕೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್. ಐ ಡಿಫೈನ್ ಮಾಡಿದ ತಕ್ಷಣವೇ ನಿಮ್ಮ ಮೇಕಪ್ಗೆ ಒಳ್ಳೆ ಒಂದು ಲುಕ್ ಬರುತ್ತೆ. ಸೊ ಐ ಲ್ಯಾಶಸ್ಗೂ ನಾನು ಮಸ್ಕರ ಹಚ್ತಾ ಇದ್ದೀನಿ. ಸೊ ಮಸ್ಕರ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಇವತ್ತು ಸ್ವಲ್ಪ ಐ ಚೆನ್ನಾಗಿ ಕಾಣಲಿ ಅಂತ ಯೂಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ನಾನು ಬ್ಲಷ್ಷಿಗೆ ಅದೇ ನಾನು ಮಾರ್ಸ್ ಅವ್ರದ್ದೇ ಔಟರ್ ಲೈನಿಗೆ ಯೂಸ್ ಮಾಡೋದ್ನಲ್ಲ ಪಿಂಕ್ ಕಲರ್, ಅದನ್ನೇ ಸ್ವಲ್ಪ ಬ್ಲಷ್ ಆಗಿ ಕೂಡ ಇವತ್ತು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ನನಗೆ ಅದನ್ನು ನೀಟಾಗಿ ಬ್ಲೆಂಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮತ್ತೆ ನಾನು ಪ್ಯಾಲೆಟಲ್ಲಿ ಬ್ಲಷ್ ತೊಗೊಂಡು ಸ್ವಲ್ಪ ಬ್ಲಷ್ನ ಹೈಲೈಟಾಗಿ ಕಾಣಲಿ ಅಂತ ಹಚ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೀವು ಸಂಜೆ ಹೊತ್ತು ಪಾರ್ಟಿ ಇರುವಾಗ ಮತ್ತು ರಿಸೆಪ್ಷನು ಏನೇ ಇದ್ರೂ ಹೈಲೈಟರ್ ಮಾಡೋದನ್ನು ಮರಿಬೇಡಿ. ಸೊ ಹೈಲೈಟಿಂಗ್ ಮಾಡೋದ್ರಿಂದ ನಿಮ್ಮ ಮೇಕಪ್ಪಿಗೊಂದು ಎಕ್ಸ್ಟ್ರಾ ಗ್ಲಾಸಿ ಲುಕ್ ಬರುತ್ತೆ. ನೋಡಿ, ಹೈಲೈಟ್ ಮಾಡಿ ಆದಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಐಬ್ರೋ ಬೋನು ಮತ್ತು ನಿಮ್ಮ ಚೀಕ್ ಬೋನು ಇದನ್ನೆಲ್ಲ ಮರಿಬೇಡಿ, ತುಂಬ ಚೆನ್ನಾಗಿ ಕಾಣುತ್ತೆ ಹೈಲೈಟಿಂಗು. ಸೊ ಎಲ್ಲ ಪ್ರಾಡಕ್ಟ್ಸ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಈ ರೀತಿ ಒಂದು ವೆಸ್ಟರ್ನ್ ಲುಕ್ನ ಕ್ರಿಯೇಟ್ ಮಾಡಿದೆ. ಫೈನಲಿ ಹೇರ್ನ ಫಸ್ಟು ಡಿಟ್ಯಾಂಗಲ್ ಗ್ರೂಮಲ್ಲಿ ಟ್ಯಾಂಗಲ್ ಫ್ರೀ ಮಾಡ್ತಾ ಇದ್ದೀನಿ. ಅದಲ್ದಲೇ ಮೇಕಪ್ ಫಿಕ್ಸ್ ಆಗಲಿಕ್ಕೆ ಸ್ಪ್ರೇ ಕೂಡ ಮಾಡಿಕೊಂಡೆ. ಸೊ ನೋಡಿ, ಈಗ ಮೇಕಪ್ ಎಲ್ಲ ನೀಟಾಗಿ ಫಿಕ್ಸ್ ಆಗಿ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಹೋಗೋ ಅಷ್ಟರಲ್ಲಿ ಮೇಕಪ್ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ನಾನೊಂದು ಅರ್ಧ ಗಂಟೆ ಮುಂಚೆ ರೆಡಿ ಆಗ್ತಾ ಇದ್ದೀನಿ ಅಷ್ಟೇ. ಸೊ ನಾನು ನೋಡಿ ಕೂದಲನ್ನ ಯಾವತ್ತೂ ಟ್ಯಾಂಗಲ್ ಫ್ರೀ ಕ್ರೂಮಲ್ಲಿ ಆದಮೇಲೆ ಈ ಸೆಟ್ಟಿಂಗ್ ಕ್ರೂಮಲ್ಲಿ ಬಾಚ್ತೀನಿ. ನಾನು ನೋಡಿ ಯಾವುದೇ ರೀತಿ ನಾನು ಸ್ಟ್ರೈಟ್ನಿಂಗ್ ಆಗಲಿ ಏನೂ ಮಾಡೋದಿಲ್ಲ. ಈ ಸೆಟ್ಟಿಂಗ್ ಕೂಮ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ನೀಟಾಗಿ ಬಾಚ್ಬಿಟ್ರೆ ಸ್ಟ್ರೈಟ್ನಿಂಗ್ ಮಾಡಿರೋ ಥರನೇ ಕೂತ್ಕೊಳ್ಳುತ್ತೆ. ಸೊ ನೀವು ಯಾರಾದರೂ ಸ್ಟ್ರೈಟ್ನಿಂಗ್ ಮಾಡೋದೆಲ್ಲ ಇಷ್ಟ ಇಲ್ಲ ಅಂತಂದರೆ ಈ ಥರ ಕೂಮ್ನ ಯೂಸ್ ಮಾಡ್ಬೋದು. ಸೊ ಅದಾದಮೇಲೆ ನಾನು ಸಿಂಪಲಾಗಿ ಒಂದು ಇಯರಿಂಗ್ ಹಾಕ್ಕೊಂಡೆ. ಅದಾದಮೇಲೆ ವಾಚ್ ಹಾಕ್ಕೊಂಡು ನನ್ನ ಮೇಕಪ್ನ ಫಿನಿಷ್ ಮಾಡಿದೆ. ಒಂದು ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಕ್ರಿಯೇಟ್ ಮಾಡೋಣ ಅಂತ ಜಸ್ಟ್ ಒಂದು ಫ್ರಂಟಲ್ಲಿ 2 ಕೂದಲನ್ನ ಡಿವೈಡ್ ಮಾಡಿಬಿಟ್ಟು ಒಂದು ಸಿಂಪಲಾಗಿ ಒಂದು ಬರ್ಡೇ ಪಾರ್ಟಿ ಅಲ್ವಾ, ಹಾಗಾಗಿ ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಿಮ್ಮ ಮುಖಕ್ಕೆ ಯಾವ ರೀತಿ ಸೆಟ್ ಆಗುತ್ತೆ ಆ ರೀತಿ ನೀವು ಕೂಡ ಹೇರ್ ಸ್ಟೈಲ್ನ ಸೆಟ್ ಮಾಡ್ಕೋಬಹುದು. ಸೊ ನಾನು ಲಾಂಗ್ ಹೇರ್ ಇರೋದ್ರಿಂದ ಸೊ ಫ್ರೀ ಬಿಡೋಣ ಅಂತ, ತುಂಬ ದಿನ ಆಗಿತ್ತು ಫ್ರೀ ಬಿಟ್ಟು, ಸೊ ಹಾಗಾಗಿ ಫ್ರೀ ಬಿಡೋಣ ಅಂತ ಈ ಥರ ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡಿದೆ. ಸೊ ಇಷ್ಟೇ ಫ್ರೆಂಡ್ಸ್, ಸಿಂಪಲಾಗಿ ಒಂದು 10 ಮಿನಿಟ್ಸಲ್ಲೇ ನೀವು ತುಂಬ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸಲ್ಲಿ ಈ ರೀತಿ ನೀವು ಮೇಕಪ್ನ ಕ್ರಿಯೇಟ್ ಮಾಡ್ಬೋದು ಅಂತ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಎಲಿಗ್ಯಾಂಟಾಗಿ ಕಾಣ್ತಾ ಇದೆ. ಆ್ಯಂಡ್ ಯಾವುದೇ ಪಾರ್ಲರ್ ಅವರು ಬೇಡ, ಏನೂ ಬೇಡ, ನೀವು ಸೆಲ್ಫ್ ಮೇಕಪ್ನ ಇಷ್ಟೇ ಪ್ರಾಡಕ್ಟ್ಸಲ್ಲಿ ನೀಟಾಗಿ ಮಾಡ್ಕೋಬಹುದು. ಇದನ್ನು
ವೆಸ್ಟರ್ನ್ ಆಗಿ ನೀವು ಮಾಡ್ಕೋಬಹುದು, ಟ್ರೆಡಿಷ್ನಲ್ ಆಗಿನೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇದಕ್ಕೊಂದು ನಾನು ಒಂದು ಬ್ಯಾಗಿ ಜೀನ್ಸ್ ಹಾಕಿದ್ದೀನಿ. ಟಾಪ್ ಸ್ವಲ್ಪ ಗ್ರ್ಯಾಂಡಾಗಿತ್ತಲ್ವ, ಹಾಗಾಗಿ ಜೀನ್ಸ್ನ ತೊಗೊಂಡಿದ್ದೀನಿ. ಅದಲ್ದಲೆ ಅದಕ್ಕೊಂದು ಬ್ಯಾಗ್ ಕೂಡ ಮ್ಯಾಚ್ ಮಾಡಿಕೊಂಡೆ. ಸೊ ಇಷ್ಟೇ ನಂದು ಲುಕ್ ಕ್ರಿಯೇಟ್ ಮಾಡಿಕೊಂಡೆ. ಸೊ ಇದೇ ನನ್ನ ವೆಸ್ಟರ್ನ್ ಮೇಕಪ್ ಲುಕ್. ನಾನು ಯಾವುದೇ ರೀತಿ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ. ಸೊ ನನಗೆ ನಾನು ಸೆಲ್ಫಾಗಿ ನನಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಆ ಥರ ರೆಡಿ ಆಗ್ತೀನಿ ಅಷ್ಟೇ. ಇರೋದ್ರಲ್ಲಿ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನನ್ನ ಚಾನಲಲ್ಲಿ ಲೈಫ್ ಸ್ಟೈಲ್, ಫ್ಯಾಷನ್, ಮೇಕಪ್, ಸ್ಕಿನ್ ಕೇರ್, ಹೇರ್ ಕೇರ್ ಈ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.